ಕ್ಯಾಸನೂರು ಅರಣ್ಯ ಕಾಯಿಲೆ. ಇದಕ್ಕೆ ಕ್ಯಾಸನೂರು ಅನ್ನೋದು ಒಂದು ಕಾಡದು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಕ್ಯಾಸನೂರು. ಅದು ಒಂದು ಜಾಗದ ಹೆಸರು. ಅಲ್ಲಿ ಆ ಒಂದು ಕಾಡಿನಲ್ಲಿ ಕ್ಯಾಸನೂರು ಅರಣ್ಯ ಕಾಯಿಲೆ. ಇದು ಸುತ್ತಮುತ್ತಲ ಜನ ಅದಕ್ಕೆ ಮಂಗನ ಕಾಯಿಲೆ ಅಂತ ಹೇಳ್ತಾರೆ. ಏಕೆಂದರೆ ಈ ಒಂದು ವೈರಸ್ ಕಾಯಿಲೆ, ಫ್ಲೇವಿ ವೈರಸ್, FLAVI, ಫ್ಲೇವಿ ವೈರಸ್, ಇದು ಒಂದು ವೈರಸ್ ಕಾಯಿಲೆ. ಇದಕ್ಕೆ ಖಚಿತವಾದಂಥ ಚಿಕಿತ್ಸೆ ಇಲ್ಲ. ಈ ಕಾಯಿಲೆ ಸಾಮಾನ್ಯವಾಗಿ ಇಲಿ, ಹೆಗ್ಗಣ, ಅಳಿಲು, ಇಲ್ಲಿ ಆ ವೈರಸ್ಸು ವೃದ್ಧಿಯಾಗಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅರಣ್ಯದಲ್ಲಿ ಕಂಡುಬರ್ತಕ್ಕಂಥ ಅಳಿಲು ಮತ್ತು ಇಲಿ ಹೆಗ್ಗಣಗಳಲ್ಲಿ ನಂತರ ಅದು ಮಂಗನಿಗೆ ಬರುತ್ತೆ, ಕೋತಿಗೆ. ಅದಕ್ಕೋಸ್ಕರ ಎಷ್ಟೋ ಕೋತಿಗಳು ನರಳಿ ಸಾಯೋದ್ರಿಂದ ಅದಕ್ಕೆ ಮಂಗನ ಕಾಯಿಲೆ ಅಂತ ಹಳ್ಳಿ ಜನ ಹೆಸರಿಟ್ಟಿದ್ದಾರೆ. 1957ರಲ್ಲಿ ಅದನ್ನು ಖಚಿತಪಡಿಸಲಾಯಿತು. ಆ ಒಂದು ಕಾಯಿಲೆಯನ್ನು ಕ್ಯಾಸನೂರು ಅರಣ್ಯ ಕಾಯಿಲೆ ಅಂತ ಅದಕ್ಕೆ ಹೆಸರಿಟ್ಟರು, ಒಂದು ವೈರಸ್ ಕಾಯಿಲೆಗೆ. ಇದು ಮಂಗನಿಂದ ಮನುಷ್ಯನಿಗೆ ಬರುತ್ತೆ. ಯಾರಿಗೆ ಬರ್ತದೆ? ಯಾರು ಕಾಡಿಗೆ ಹೋಗ್ತಾರೆ, ದನಗಳನ್ನು ಮೇಯಿಸೋದಕ್ಕೆ ಹೋಗ್ತಾರೆ, ಸೌದೆ ಕಡ್ಕೊಂಡು ಬರೋದಕ್ಕೆ ಹೋಗ್ತಾರೆ ಕಾಡಿಗೆ. ದನಗಳ ಜೊತೆಯಲ್ಲೇ ಹೋಗೋದ್ರಿಂದ ದನಗಳಿಗೆ ಈ ಉಣ್ಣೆ ಅಥವಾ ಟಿಕ್ ಅದು ಕಚ್ಚುತ್ತೆ. ಯಾವಾಗ ಆ ಒಂದು ಕೋತಿ ಈ ಒಂದು ತೊಂದರೆಯಿಂದ ಸತ್ತೋಗುತ್ತೋ ಆಗ ಅದರ ದೇಹದಲ್ಲಿರ್ತಕ್ಕಂಥ ಈ ಒಂದು ಟಿಕ್, TICK, ಟಿಕ್, ಅದು ಮಂಗನ ದೇಹವನ್ನು ಬಿಡುತ್ತೆ. ಮನುಷ್ಯ ಅಲ್ಲಿ ಹೋಗ್ತಾ ಇರ್ತಾನೆ. ಆ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು, ಕಾಡಿನ ಮುಖಾಂತರ ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳು, ದನ ಮೇಯಿಸೋದಕ್ಕೆ ಹೋಗ್ತಕ್ಕಂಥ ಜನ, ಸೌದೆ ಕಡ್ಕೊಂಬರೋದಕ್ಕೆ ಅಂತ ನಾನು ಆಗಲೇ ಹೇಳಿದಾಗೆ, ಹೀಗೆ ಹೋದಾಗ ಆ ಒಂದು ಟಿಕ್, TICK, ಟಿಕ್ ಅಥವಾ ಕನ್ನಡದಲ್ಲಿ ಉಣ್ಣೆ ಅಂತ ಹೇಳ್ತಾರೆ, ಅದು ಮನುಷ್ಯನ ಕಚ್ಚಿ ಆ ಒಂದು ಕ್ಯಾಸನೂರು ಅರಣ್ಯ ಕಾಯಿಲೆ ಮಂಗನಿಂದ ಮನುಷ್ಯನಿಗೆ ಹರಡುತ್ತೆ. ಮನುಷ್ಯನಿಂದ ಮನುಷ್ಯನಿಗೆ ಹರಡೋದಿಲ್ಲ. ಅದು ಮನುಷ್ಯನಲ್ಲಿಯೇ ಅದು ಉಳಿಯುತ್ತದು. ಮನುಷ್ಯನಿಂದ ಮನುಷ್ಯನಿಗೆ ಹರಡೋದಕ್ಕೆ ಸಾಧ್ಯವಿಲ್ಲ. ಮಂಗನಿಂದ ಮನುಷ್ಯನಿಗೆ ಮಾತ್ರ ಹರಡೋದಕ್ಕೆ ಸಾಧ್ಯ. ಮನುಷ್ಯನಲ್ಲಿ ಅದು ಮುಗಿದು ಹೋಗೋದ್ರಿಂದ ಅದಕ್ಕೆ ಡೆಡ್ ಎಂಡ್ ಇನ್ಫೆಕ್ಷನ್, DEAD, ಡೆಡ್ ಎಂಡ್ ಇನ್ಫೆಕ್ಷನ್. ಮನುಷ್ಯನಿಂದ ಮುಂದಕ್ಕೆ ಅದು ಹರಡೋದಿಲ್ಲ. ಸಾಮಾನ್ಯವಾಗಿ ಜ್ವರ ಬರ್ತದೆ ಈ ಒಂದು ವೈರಸ್ ಕಾಯಿಲೆಯಿಂದ. ಒಂದು ರೋಗ ಪಕ್ವ ಕಾಲ, ಇನ್ಕ್ಯುಬೇಷನ್ ಪೀರಿಯಡ್ಗೆ, INCUBATION, ಇನ್ಕ್ಯುಬೇಷನ್ ಪೀರಿಯಡು, ರೋಗ ಪಕ್ವ ಕಾಲ ಅಂತ ಹೇಳ್ತೀವಿ, ಅದು 1 ವಾರ. ಈಗ ಆ ವೈರಸ್ಸು ನನಗೆ ಬಂದರೆ, ನನಗೆ ರೋಗ ಚಿಹ್ನೆಗಳು ಕಂಡುಬರಬೇಕಾದ್ರೆ 1 ವಾರ. 1 ವಾರ ಆದಮೇಲೆ ಜ್ವರ ಬರ್ತದೆ. ಕೆಲವರಿಗೆ ಮೂಗು, ಬಾಯಲ್ಲಿ ರಕ್ತಸ್ರಾವ, ಕಣ್ಣಲ್ಲಿ ರಕ್ತಸ್ರಾವ ಆಗ್ಬೋದು. ಸಾಮಾನ್ಯವಾಗಿ 10 ದಿನಗಳವರೆಗೆ ನರಳಿ ಚೇತರಿಸ್ಕೊಂಡು ಬಿಡ್ತಾರೆ. ಯಾಕಂದರೆ ವೈರಸ್ ಕಾಯಿಲೆ ಆದ್ದರಿಂದ ಇದಕ್ಕೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ. ಕೆಲವರಿಗೆ ಮೆದುಳು ಜ್ವರ, ಈ ಒಂದು ವೈರಸ್ನಿಂದ ಮೆದುಳು ಜ್ವರ ಬರಬಹುದು, ರಕ್ತಸ್ರಾವ ಆಗ್ಬೋದು, ಮರಣ ಸಹ ಸಂಭವಿಸಬಹುದು. ಆದರೆ ಸಾಯುವವರ ಸಂಖ್ಯೆ ಭಾಳ ಕಡಿಮೆ. ಭಾಳಷ್ಟು ಜನ ಸಾಮಾನ್ಯವಾಗಿ ಚೇತರಿಸ್ಕೊಂಡ್ಬಿಡ್ತಾರೆ. 2003-2004ರಲ್ಲಿ
ಸುಮಾರು 300 ಜನಕ್ಕೆ ಇದು ಗಮನಿಸಿರೋದು, ರೋಗವನ್ನು ಖಚಿತಪಡಿಸಿರೋದು. ಅದನ್ನು 2003-2004ರಲ್ಲಿ ಹೆಚ್ಚಾಗಿ ಕಂಡುಬಂತು. 300 ಜನರಿಗೆ ಈ ಕ್ಯಾಸನೂರು ಅರಣ್ಯ ಕಾಯಿಲೆ ಇದೆ ಅಂತ ಕಂಡುಬಂದು ಸುಮಾರು 11-12 ಜನ ಮರಣ ಹೊಂದಿದರು. ಈಗ ಪುನಃ 2023-24ರಲ್ಲಿ ಪುನಃ ಕಂಡುಬರ್ತಾ ಇದೆ. ಒಂದು ಹುಡುಗಿ ಶಾಲೆಗೆ ಹೋಗಬೇಕಾದ್ರೆ ಕಾಡಿನ ಮುಖಾಂತರ ಶಾಲೆಗೆ ಹೋಗುವಾಗ ಆಕೆಗೆ ಈ ಒಂದು ಟಿಕ್ ಕಚ್ಚಿ ಆಕೆಗೆ ಕ್ಯಾಸನೂರು ಅರಣ್ಯ ಕಾಯಿಲೆ ಬಂದು ಚಿಕಿತ್ಸೆ ಪಡೆದಿದ್ದಾಳೆ. ಹೀಗೆ ಇದು ಕೇವಲ ಶಿವಮೊಗ್ಗ ಜಿಲ್ಲೆಯ ಜಿಲ್ಲೆಯಲ್ಲಿ ಮಾತ್ರ ಸೀಮಿತವಾಗಿದ್ದು, ನಂತರ ಈಗ ಸುತ್ತಮುತ್ತಲ ಜಿಲ್ಲೆ, ಸಾಗರ, ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ, ಈಗ ಸುತ್ತಮುತ್ತಲ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಇಲ್ಲಿ ಪ್ರದೇಶಗಳಲ್ಲೂ ಸಹ ಇದು ಹರಡ್ತಾ ಇದೆ. ಅಂದರೆ ಇದು ಹರಡಬೇಕಾದ್ರೆ ಮಂಗನಿಂದ ಮನುಷ್ಯನಿಗೆ ಆ ಒಂದು ಉಣ್ಣೆ ಕಚ್ಚಿ ಹರಡ್ತಾ ಇರೋದು. ಈ ಈ ಸಾಗರ, ಸೊರಬ ತಾಲೂಕು, ಕ್ಯಾಸನೂರು ಅರಣ್ಯ, ಚಿಕ್ಕಮಗಳೂರು ಅರಣ್ಯ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಅರಣ್ಯ ಇರೋದ್ರಿಂದ, ಕೋತಿಗಳು ಇರೋದ್ರಿಂದ ಕೋತಿಗಳಿಗೆ ಈ ಒಂದು ಕಾಯಿಲೆ ಬಂದು ಕೋತಿಯಿಂದ ಮನುಷ್ಯನಿಗೆ ಈ ಒಂದು ಟಿಕ್ ಮುಖಾಂತರ ಹರಡುತ್ತೆ. ಸರಿ, ಏನು ಮಾಡಬೇಕು ಅಂದರೆ ಚಿಕಿತ್ಸೆ ಕೊಡಬೇಕು. ಸಾಮಾನ್ಯವಾಗಿ ಇದು ಸಾಧಾರಣ ರೂಪದ ಕಾಯಿಲೆ, ಆದರೆ ಕೆಲವರಿಗೆ ತೊಂದರೆ ಹೆಚ್ಚಾಗಿ ಕಂಡುಬಂದಿದೆ. ರಕ್ತಸ್ರಾವ ನಾನು ಆಗಲೇ ಹೇಳಿದಾಗೆ, ಕೆಲವರಿಗೆ ಮೆದುಳು ಜ್ವರ ಸಹ ಕಂಡುಬಂದಿದೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾರೆ. ಇದನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕು? ತಡೆಗಟ್ಟಬೇಕಾದ್ರೆ ಮಂಗ ಸತ್ತೋಗುತ್ತೆ, ಮನುಷ್ಯನಿಂದ ಮನುಷ್ಯನಿಗೆ ಹರಡೋದಿಲ್ಲ. ಆ ಒಂದು ಟಿಕ್ ಅದನ್ನು ಸಾಯಿಸಬೇಕು. ಹೆಚ್ಚು ಈ ಉಣ್ಣೆಗಳು ಇರತಕ್ಕಂಥ ಕಾಡಿನ ಪ್ರದೇಶಗಳಲ್ಲಿ DDT ಪೌಡ್ರು ಅಥವಾ BHC ಪೌಡ್ರು ಅದನ್ನು ಅಲ್ಲಿ ಸಿಂಪಡಣೆ ಮಾಡಿ ಆ ಟಿಕ್ಗಳನ್ನು ಸಾಯಿಸ್ತಾರೆ. ಈ ಮಳೆ ಜಾಸ್ತಿ ಶುರು ಆದಾಗ ಜನ ಕಾಡಿಗೆ ಹೋಗೋದು ಕಡಿಮೆ ಆಗುತ್ತೆ. ಆಗ ಇದು ಈ ಒಂದು ಕ್ಯಾಸನೂರು ಅರಣ್ಯ ಕಾಯಿಲೆ ಅಥವಾ ಮಂಗನ ಕಾಯಿಲೆ ಕಮ್ಮಿ ಆಗ್ತಾ ಬರ್ತದೆ. ಈಗ ಫೆಬ್ರವರಿ ತಿಂಗಳಲ್ಲಿ ಈಗ ಬೇಸಿಗೆ ಶುರು ಆಯಿತು. ಜನ ಕಾಡಿಗೆ ಹೋಗ್ತಾರೆ ಬೇಸಿಗೆನಲ್ಲಿ, ಮಾರ್ಚ್ ಏಪ್ರಿಲ್ನಲ್ಲಿ. ಮಳೆಗಾಲ ಶುರು ಆದಾಗ ಕಾಡಿಗೆ ಹೆಚ್ಚಾಗಿ ಈ ಪ್ರದೇಶ ಮಲೆನಾಡು ಅಲ್ಲಿ ಹೆಚ್ಚಾಗಿ ಮಳೆ ಬರೋದ್ರಿಂದ ಜನ ಕಾಡಿಗೆ ಹೋಗಲ್ಲ. ಆಗ ಈ ಒಂದು ಸಂಖ್ಯೆ ಜನ ಈ ಒಂದು ಮಂಗನ ಕಾಯಿಲೆಯಿಂದ ನರಳಿ ಚೇತರಿಸ್ಕೊಳ್ತಕ್ಕಂಥ ಅವರ ಸಂಖ್ಯೆನೂ ಸಹ ಕಮ್ಮಿ ಆಗ್ತದೆ. ಶಿವಮೊಗ್ಗದಲ್ಲಿ ಒಂದು ರಿಸರ್ಚ್ ಸೆಂಟರ್ ಸಹ ಸರ್ಕಾರ ಸ್ಥಾಪಿಸಿದೆ. ಇದಕ್ಕೆ ಒಂದು ವ್ಯಾಕ್ಸಿನ್ ಸಹ ಲಭ್ಯ ಇದೆ. ಯಾರು ಕಾಡಿಗೆ ಹೋಗ್ತಾರೆ ಅಂಥವ್ರಿಗೆ ಮಾತ್ರ, ಈಗ ಒಬ್ಬ ವ್ಯಾಪಾರಿಗೆ, ಒಬ್ಬ ಆಫೀಸರ್ಗೆ ಅವನಿಗೆ ಈ ಕಾಯಿಲೆ ಬರೋದಿಲ್ಲ, ಯಾಕಂದರೆ ಅವರು ಕಾಡಿಗೆ ಹೋಗೋದಿಲ್ಲ. ಕಾಡಿಗೆ ಹೋಗುವಂಥ ಜನಗಳಿಗೆ ಅಂಥವ್ರಿಗೆ ಮಾತ್ರ ಈ ಒಂದು ಲಸಿಕೆ ಇದೆ, ಕಿಲ್ಡ್ ವ್ಯಾಕ್ಸಿನ್ ಲಸಿಕೆ ಇದೆ, KFD ವ್ಯಾಕ್ಸಿನ್ ಇದೆ, ಅದನ್ನು ಕೊಡ್ತಾರೆ. ಸ್ನೇಹಿತರೆ, ಇದು ಸಂಕ್ಷಿಪ್ತವಾಗಿ ಕ್ಯಾಸನೂರು ಅರಣ್ಯ ಕಾಯಿಲೆ. ಈಗ ಪೇಪರ್ನಲ್ಲಿ ಸುದ್ದಿ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ. ಇದು ಈಗ ಪ್ರಾರಂಭವಾಗಿದೆ, ಹೆಚ್ಚಾಗಿ ಕಂಡುಬರ್ತದೆ. ಬೇಸಿಗೆ ಸಹ ಶುರು ಆಗಿದೆ. ಆದ್ದರಿಂದ ಎಚ್ಚರಿಕೆ ವಹಿಸಬೇಕು. ಕಾಡಿಗೆ ಹೋಗುವವರು, ನಡ್ಕೊಂಡು ಹೋಗುವವರು ಒಂದು ಶೂ ಹಾಕ್ಕೊಂಡಿರ್ಬೇಕು, ಗಮ್ ಬೂಟು. ಯಾಕಂದರೆ ಅದು ಆ ಉಣ್ಣೆ ಕಚ್ಚಬಾರ್ದು, ನಮಗೆ ಬಂದು ಕಚ್ಚಬಾರ್ದು. ನಂತರ ಮನೆಗೆ ಬಂದ ಮೇಲೆ ಬಟ್ಟೆ ತೆಗೆದು ಬಟ್ಟೆ ಒಳಭಾಗದಲ್ಲಿ ಈ ಒಂದು ಉಣ್ಣೆ ಇದೆಯಾ, ಒಳ್ಳೆಯ ತಿಗಣೆ ಥರ ಉಣ್ಣೆ, ಗಟ್ಟಿ, ಅದು ಹಾರ್ಡ್ ಟಿಕ್,
ಅದರ ಮುಖಾಂತರ ಇದು ಹರಡುತ್ತೆ. ತಿಳಿದಂಥ ವಿಚಾರವನ್ನು ದಯವಿಟ್ಟು ಬೇರೆಯವರಿಗೂ ಹೇಳಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.